ನಮಸ್ಕಾರ ಸ್ನೇಹಿತರೆ, ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಎಲ್ರಿಗೂ SPB ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, 2025ರ ಈ ವರ್ಷದಲ್ಲಿ ಧನುಸ್ಸು ರಾಶಿಯವರಿಗೆ ಈ ಜೂನ್ ತಿಂಗಳಿನಲ್ಲಿ ಏನೆಲ್ಲ ಅದೃಷ್ಟ ಒಲಿಯಲಿದೆ, ಯಾವುದರಲ್ಲಿ ಬದಲಾವಣೆಯಾಗಲಿದೆ, ಯಾವ ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಈ ಜೂನ್ ತಿಂಗಳಿನಲ್ಲಿ ಈ ಧನುಸ್ಸು ರಾಶಿಯವರ ಹಣಕಾಸಿನ ಸ್ಥಿತಿ, ವೃತ್ತಿ, ಆರೋಗ್ಯ ಮತ್ತು ಪ್ರೇಮ ಜೀವನ, ಹಾಗೆ ಗ್ರಹಗಳ ಸಂಚಾರ ಹೇಗಿರ್ತದೆ, ಹಾಗೆ ಈ ಸಮಯದಲ್ಲಿ ಉಂಟಾಗುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೇವೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ. ಓಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋನ ನೋಡ್ತಿದ್ದೀರಾ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ. ಈ ಧನುಸ್ಸು ರಾಶಿಯವರಿಗೆ ಈ ಜೂನ್ ತಿಂಗಳಿನಲ್ಲಿ ಏನೆಲ್ಲ ಅದೃಷ್ಟ ಒಲಿಯಲಿದೆ, ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ, ಯಾವ ವಿಷಯದಲ್ಲಿ ನೀವು ಅದೃಷ್ಟರಾಗಿದ್ದೀರಿ ಅಂತ ಈಗ ತಿಳಿಸ್ಕೊಡ್ತಾ ಹೋಗ್ತೇನೆ. ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ. ಈ ಧನುಸ್ಸು ರಾಶಿಯವರು ಚಾರಿತ್ರಿಕವಾಗಿ ಉದ್ದತ, ಧೈರ್ಯಶಾಲಿ ಹಾಗೂ ಸದಾ ಹೋರಾಟಕ್ಕೆ ಸಜ್ಜಾಗಿರುವಂತಹ ವ್ಯಕ್ತಿಗಳು ಈ ಧನುಸ್ಸು ರಾಶಿಯವರು ಆಗಿರ್ತಾರೆ ಸ್ನೇಹಿತರೆ. ಈ ಜೂನ್ ತಿಂಗಳು ನಿಮ್ಮ ಜೀವನದಲ್ಲಿ ಕೆಲವೊಂದು ಪ್ರಮುಖ ತಿರುವುಗಳನ್ನು ಈ ತಿಂಗಳು ತರಲಿದೆ ಸ್ನೇಹಿತರೆ. ನೀವು ಈಗಾಗಲೇ ನಿರ್ಧಾರಮಯ ಮತ್ತು ಉತ್ತಮ ಕಾರ್ಯಕ್ಷಮತೆ ಹೊಂದಿರುವ ವ್ಯಕ್ತಿ ಆಗಿದ್ರೂ ಕೂಡ ಈ ತಿಂಗಳು ನಿಮ್ಮ ಮುಂದೆ ಕೆಲವು ಸವಾಲುಗಳು ಮತ್ತು ಅವಕಾಶಗಳನ್ನು ಒದಗಿಸಲಿದೆ ಸ್ನೇಹಿತರೆ. ಗ್ರಹ ಸಂಚಾರದಿಂದಾಗಿ ಈ ಧನುಸ್ಸು ರಾಶಿಯವರಿಗೆ ಈ ತಿಂಗಳು ಹೇಗಿರ್ತದೆ ಅಂತ ಕೇಳೋದಾದ್ರೆ, ತಿಂಗಳ ಪ್ರಾರಂಭದಲ್ಲಿ ಧೈರ್ಯ ಮತ್ತು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಗುಣ ನಿಮ್ಮಲ್ಲಿ ಉಂಟಾಗ್ತಾ ಹೋಗ್ತದೆ. ಈ ತಿಂಗಳ ಪ್ರಾರಂಭದಲ್ಲಿ ಈ ಧನುಸ್ಸು ರಾಶಿಯವರು ತಮ್ಮ ಧೈರ್ಯ ಮತ್ತು ಉತ್ಸಾಹದಿಂದ ಇತರರನ್ನ ಪ್ರಭಾವ ಮಾಡುವಂತಹ ಸಾಧ್ಯತೆಗಳು ಕೂಡ ಇರಲಿದೆ ಸ್ನೇಹಿತರೆ. ಶನಿ ಮತ್ತು ಗುರುವಿನ ಪ್ರಭಾವದಿಂದಾಗಿ ನಿಮ್ಮನ್ನ ಧೈರ್ಯದಿಂದ ತುಂಬಿಸಲಿದೆ ಸ್ನೇಹಿತರೆ. ನಿಮ್ಮ ಕೈಗೆ ಬರುವ ಹೊಸ ಅವಕಾಶಗಳನ್ನು ನೀವು ಕೈ ಬಿಟ್ಟರೆ ಪರಿಣಾಮವಾಗಿ ಹೆಚ್ಚು ಸಿಕ್ಕಿಕೊಳ್ಳುವಂತಹ ಚಾನ್ಸಸ್ ಕೂಡ ಇರಲಿದೆ. ಆದರೆ ನೀವು ತೀವ್ರವಾಗಿ ಪರಿಶೀಲನೆ ನಡೆಸದೆ ಕಾರ್ಯಗಳನ್ನು ಕೈಗೊಂಡ್ರೆ ಸಂಕಷ್ಟಕ್ಕೆ ಸಿಲುಕುವಂತಹ ಚಾನ್ಸಸ್ ಕೂಡ ಇರಲಿದೆ ಸ್ನೇಹಿತರೆ. ಅದರಿಂದ ಈ ಟೈಮ್ನಲ್ಲಿ ಬಹಳ ಪರಿಶೀಲನೆಯನ್ನು ನಡೆಸಿದ ಕಾರ್ಯವನ್ನು ಕೈಗೊಂಡ್ರೆ ನಿಮಗೆ ಉತ್ತಮ ಫಲಿತಾಂಶಗಳು ಕೂಡ ಸಿಗ್ತಾ ಹೋಗ್ತವೆ ಸ್ನೇಹಿತರೆ. ಪ್ರಥಮದ 10 ದಿನಗಳಲ್ಲಿ ನಿಮ್ಮ ಕೆಲಸಗಳನ್ನು ಮೊದಲು ಆಯ್ಕೆ ಮಾಡಿ ಸ್ನೇಹಿತರೆ, ಮತ್ತು ಆಯ್ಕೆಗೆ ಅನುಗುಣವಾಗಿ ಶ್ರಮವನ್ನು ಹೂಡ್ತಾ ಹೋಗಿ. ನಿಮ್ಮ ಕರ್ತವ್ಯಗಳನ್ನು ಬದ್ಧತೆಯೊಂದಿಗೆ ಹತ್ತಿರವಾಗಿ ನಿಭಾಯಿಸ್ತಾ ಹೋದರೆ ಉತ್ತಮವಾದ ಫಲಿತಾಂಶಗಳನ್ನು ಈ ತಿಂಗಳಿನಲ್ಲಿ ಈ ರಾಶಿಯವರು ಪಡೆಯಬಹುದಾಗಿದೆ ಸ್ನೇಹಿತರೆ. ಇನ್ನು ಈ ಜೂನ್ ತಿಂಗಳಿನಲ್ಲಿ ಈ ಧನುಸ್ಸು ರಾಶಿಯವರ ಗ್ರಹಗಳ ಪ್ರಭಾವ ಹೇಗಿರಲಿದೆ, ಗುರು ಮತ್ತು ಶನಿಯಿಂದ ಏನೆಲ್ಲ ಲಾಭಗಳನ್ನು ಪಡೆಯಲಿದ್ದೀರಿ ಅಂತ ಕೇಳೋದಾದರೆ, ಗ್ರಹ ಸಂಚಾರದಿಂದಾಗಿ ಈ ತಿಂಗಳಲ್ಲಿ ಮಹತ್ವಪೂರ್ಣವಾದಂತಹ ಪ್ರಭಾವವನ್ನು ನೀವು ನೋಡಬಹುದಾಗಿದೆ. ಬೃಹಸ್ಪತಿ ಗುರುವು ನಿಮ್ಮ ಧನುಸ್ಸು ರಾಶಿಯಲ್ಲಿಯೇ ಮುಂದುವರಿಯೋದ್ರಿಂದಾಗಿ ನೀವು ಉತ್ತಮ ಆತ್ಮವಿಶ್ವಾಸವನ್ನು ಕೂಡ ಹೊಂದು ಹೋಗ್ತೀರಿ. ಆದರೆ ಶನಿ ರಾಹು ಅವರ ಪ್ರಭಾವದಿಂದ ಕೆಲವು ವೃತ್ತಿ ಜೀವನ ಮತ್ತು ವೈಯಕ್ತಿಕ ವಿಷಯಗಳಲ್ಲಿ ಕಷ್ಟಗಳು ಎದುರಾಗಬಹುದು ಸ್ನೇಹಿತರೆ. ಈ ಸಮಯದಲ್ಲಿ ಶನಿದೇವರು ಪರೀಕ್ಷೆಯನ್ನು ಕೂಡ ಮಾಡ್ಬೋದು. ಆದ್ದರಿಂದ ನೀವು ಪರೀಕ್ಷೆಗೆ ಸಿದ್ಧತೆಯಾಗಿರಬೇಕಾಗಿರ್ತದೆ. ನಿಮ್ಮ ಧೈರ್ಯ ಮತ್ತು ನಿಷ್ಠೆಯ ಪರೀಕ್ಷೆ ಕೂಡ ಈ ಟೈಮ್ನಲ್ಲಿ ಆಗ್ಬೋದು ಸ್ನೇಹಿತರೆ. ನೀವು ಕೈಗೊಂಡ ಎಲ್ಲ ಕಾರ್ಯಗಳನ್ನು ಪ್ರಾಮಾಣಿಕತೆ ಮತ್ತು ಕಠಿಣ ಪರಿಶ್ರಮದಿಂದ ಮುಂದುವರಿಸಿ ಹೋಗಿ. ಶನಿ ನಿಮ್ಮ ಸಹನೆಯನ್ನು ಪರೀಕ್ಷಿಸಬಹುದು ಸ್ನೇಹಿತರೆ, ಆದರೆ ಧೈರ್ಯದಿಂದ ನೀವು ಎಲ್ಲವನ್ನು ಕೂಡ ಸಾಧಿಸಬಹುದಾಗಿದೆ ಸ್ನೇಹಿತರೆ. ಇನ್ನು ಈ ಜೂನ್ ತಿಂಗಳಿನಲ್ಲಿ ಈ ಧನುಸ್ಸು ರಾಶಿಯವರ ವೃತ್ತಿ ಜೀವನ ಮತ್ತು ಉದ್ಯೋಗದ ಭವಿಷ್ಯ ಹೇಗಿರಲಿದೆ, ಈ ಜೂನ್ ತಿಂಗಳಿನಲ್ಲಿ ನೀವು ಹೊಸ ಅವಕಾಶಗಳನ್ನು ಹುಡುಕ್ತಿದ್ರೆ ಆ ಅವಕಾಶಗಳು ಸಿಗಲಿದೆಯಾ ಅಂತ ಕೇಳೋದಿದ್ರೆ ಸ್ನೇಹಿತರೆ, ಈ ಜೂನ್ ತಿಂಗಳ ಧನುಸ್ಸು ರಾಶಿಯವರಿಗೆ ತಮ್ಮ ವೃತ್ತಿ ಜೀವನದಲ್ಲಿ ಹೆಚ್ಚು ಜವಾಬ್ದಾರಿಯನ್ನು ಹೊತ್ತವರಾಗಿರ್ತೀರಿ ಸ್ನೇಹಿತರೆ. ನೀವು ಹೊರಗಿನ ಪ್ರೇರಣೆಯಿಂದಾಗಿ ಪ್ರೇರಿತಗೊಂಡು ಕಾರ್ಯಗಳನ್ನು ತಲುಪಬಹುದಾಗಿದೆ. ವೃತ್ತಿಯಲ್ಲಿ ಹೊರಹೊಮ್ಮಲು ನಿರೀಕ್ಷೆಯೂ ಕೂಡ ನಿಮಗೆ ಉಂಟಾಗ್ತಾ ಹೋಗ್ತದೆ ಸ್ನೇಹಿತರೆ. ನೀವು ಯೋಚನೆಗಳನ್ನು ಶಕ್ತಿಯಾಗಿ ಕಾರ್ಯನಿರ್ವಹಿಸಿ. ಹಾಗೆ ಸರ್ಕಾರಿ ಉದ್ಯೋಗಿಗಳಿಗೆ ಹೆಚ್ಚಿನ ಅವಕಾಶಗಳು ಈ ಟೈಮ್ನಲ್ಲಿ ಸಿಗುವಂತಹ ಚಾನ್ಸಸ್ ಕೂಡ ಇರಲಿದೆ. ಆದರೆ ನಿರ್ಧಾರಗಳನ್ನು ತಾವು ಸ್ವೀಕರಿಸುವುದಕ್ಕೆ ಮುನ್ನ ಬಹಳ ಜಾಗರೂಕರಾಗಿರುವುದು ಬಹಳ ಅಗತ್ಯವಿರ್ತದೆ ಸ್ನೇಹಿತರೆ. ಅದರಿಂದ ನಿರ್ಧಾರವನ್ನು ತೆಗೆದುಕೊಳ್ಳುವ ಮುನ್ನ ಒಮ್ಮೆ ಯೋಚನೆ ಮಾಡಿ ಆ ನಿರ್ಧಾರವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ಪ್ರಯತ್ನಗಳು ಕೂಡ ನೀವು ಕಷ್ಟಪಟ್ಟು ಮಾಡಿದ ಕಾರ್ಯದ ಫಲವಾಗಿ ಯಶಸ್ಸು ಪಡೆದುಕೊಳ್ಳಬಹುದಾಗಿದೆ. ಆದರೆ ಒಂದೆರಡು ಕಾನೂನು ಸಂಬಂಧಿತ ಸಮಸ್ಯೆಗಳು ಉದಯಿಸಬಹುದೆಂದು ಅದರ ಬಗ್ಗೆ ನೀವು ಗಮನ ಹರಿಸಬೇಕಾಗಿರ್ತದೆ ಸ್ನೇಹಿತರೆ.
ಬಹುದೂರ ಪ್ರಯಾಣವನ್ನು ಮಾಡಬೇಕಾದಂತಹ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಮುಂದುವರಿತು ಹೋಗಿ. ಇದರಿಂದ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕೆಲಸವನ್ನು ಪ್ರಶಂಸಿಸಿ ನಿಮಗೆ ಬಡ್ತಿ ಸಿಗುವಂತಹ ಚಾನ್ಸಸ್ ಕೂಡ ಇರಲಿದೆ ಸ್ನೇಹಿತರೆ. ಇನ್ನು ವ್ಯವಹಾರ ಮತ್ತು ಹಣಕಾಸಿನ ಸ್ಥಿತಿ ಈ ಜೂನ್ ತಿಂಗಳಿನಲ್ಲಿ ಈ ಧನುಸ್ಸು ರಾಶಿಯವರಿಗೆ ಹೇಗಿರ್ತದೆ ಅಂತ ಕೇಳೋದಾದರೆ, ಹಣಕಾಸಿನ ಕುರಿತು ಚಿಂತನೆಗಳಿಗೆ ಮುಖ್ಯವಾಗಿರ್ತದೆ ಸ್ನೇಹಿತರೆ. ಈ ಜೂನ್ ತಿಂಗಳು ನಿಮ್ಮ ಹಣಕಾಸು ಸಾಧನೆಗಳು ಹೆಚ್ಚು ಸಕಾರಾತ್ಮಕವಾಗಿರಲು ಸಾಧ್ಯವಿದೆ ಸ್ನೇಹಿತರೆ. ಆದರೆ ಸ್ವಲ್ಪ ನಿಯಂತ್ರಣ ಮತ್ತು ಜಾಗರೂಕತೆಯ ಅವಶ್ಯಕತೆ ತುಂಬ ಇರ್ತದೆ ಸ್ನೇಹಿತರೆ. ಅದರಿಂದ ದುಡ್ಡು ಖರ್ಚು ಮಾಡುವಲ್ಲಿ ನೀವು ನಿಧಾನಗತಿಯ ಚಿಂತನೆಗಳನ್ನು ತೆಗೆದುಕೊಳ್ಳಬೇಕಾಗಿರ್ತದೆ. ಇದರಿಂದ ನೀವು ಅನಿರೀಕ್ಷಿತ ಖರ್ಚುಗಳನ್ನು ಕೂಡ ಉತ್ತಮವಾಗಿ ನಿಭಾಯಿಸಬಹುದಾಗಿದೆ ಸ್ನೇಹಿತರೆ. ಕೆಲವು ಹೂಡಿಕೆಗಳ ಮೂಲಕ ನಿಮ್ಮ ಹಣಕಾಸು ಸ್ಥಿತಿಯನ್ನು ಕೂಡ ಸುಧಾರಿಸಬಹುದಾಗಿದೆ. ಆದರೆ ನೀವು ಯಾವುದಕ್ಕೂ ತಕ್ಷಣವೇ ಬಲಹೀನರಾಗುವಂತಹ ದಾರಿಗಳನ್ನು ಆರಿಸಿಕೊಳ್ಬೇಡಿ. ಬಹಳ ಯೋಚನೆ ಮಾಡಿ ಆಯ್ಕೆಯನ್ನು ಮಾಡಿಕೊಳ್ಳಿ ಸ್ನೇಹಿತರೆ. ಬ್ಯಾಂಕ್ ಸಾಲ ಅಥವಾ ಹಣಕಾಸು ಸಂಬಂಧಿತ ನಿರ್ಧಾರಗಳನ್ನು ಕೈಗೊಳ್ಳುವಾಗ ಕೌಶಲ್ಯದೊಂದಿಗೆ ಮುಂದುವರಿತು ಹೋಗಿ. ಕೆಲವು ಹಿರಿಯರಿಂದ ನಿಮಗೆ ಹಣಕಾಸಿನ ಬಗ್ಗೆ ಮಾರ್ಗದರ್ಶನವೂ ಕೂಡ ದೊರಕ್ತಾ ಹೋಗ್ತದೆ ಸ್ನೇಹಿತರೆ. ಇದರಿಂದಾಗಿ ನಿಮ್ಮ ಹಣಕಾಸನ್ನು ಉಳಿತಾಯ ಮಾಡಲು ಉತ್ತಮವಾದ ಸಮಯವೂ ಕೂಡ ಇದಾಗಿರ್ತದೆ. ವ್ಯವಹಾರದಲ್ಲಿ ನಿಮ್ಮ ಜ್ಞಾನ ಮತ್ತು ಅನುಭವವನ್ನು ಪ್ರಾಯೋಗಿಕವಾಗಿ ಬಳಸ್ತಾ ಹೋಗಿ. ಇದರಿಂದ ನಿಮ್ಮ ಕೌಶಲ್ಯವೂ ಕೂಡ ವೃದ್ಧಿ ಆಗ್ತಾ ಹೋಗ್ತದೆ. ಇದರಿಂದ ನಿಮ್ಮ ಹಣಕಾಸಿನ ಸ್ಥಿತಿಯೂ ಕೂಡ ಇಂಪ್ರೂವ್ಮೆಂಟನ್ನು ಕಾಣ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಈ ಜೂನ್ ತಿಂಗಳಿನಲ್ಲಿ ಈ ಧನುಸ್ಸು ರಾಶಿಯವರ ಆರೋಗ್ಯದ ಬಗ್ಗೆ ಹೇಗಿರಲಿದೆ, ಆರೋಗ್ಯದಲ್ಲಿ ಏನೆಲ್ಲ ರೀತಿಯ ಜಾಗೃತೆಯನ್ನು ನೀವು ವಹಿಸಬೇಕು ಅಂತ ಕೇಳೋದಾದರೆ, ಈ ಧನುಸ್ಸು ರಾಶಿಯವರಿಗೆ ಆರೋಗ್ಯದಲ್ಲಿ ಕೆಲವೊಮ್ಮೆ ಏಕಾಂತವಾದ ಸಂಕಷ್ಟಗಳು ಎದುರಾಗುವುದು ಸ್ನೇಹಿತರೆ. ಮನಸ್ಸಿನಲ್ಲಿ ಒತ್ತಡ, ಹಠ ಅಥವಾ ಬೇಸರದಿಂದಾಗಿ ಆರೋಗ್ಯದಲ್ಲಿ ಅಲ್ಪ ಸಮಸ್ಯೆಗಳು ಉಂಟಾಗ್ಬೋದು. ನಿಮ್ಮ ದೈಹಿಕ ಆರೋಗ್ಯವನ್ನು ಸಾಧಿಸಲು ಧ್ಯಾನ ಮತ್ತು ಯೋಗವನ್ನು ಪರಿಪಾಲನೆ ಮಾಡುವುದು ಉತ್ತಮವಾಗಿರುತ್ತದೆ. ಆಯುರ್ವೇದ ಪದ್ಧತಿಗಳನ್ನು ಅನುಸರಿಸೋದ್ರಿಂದಾಗಿ ನಿಮ್ಮ ಆರೋಗ್ಯವನ್ನು ಉತ್ತಮಗೊಳಿಸಬಹುದಾಗಿದೆ. ಆದ್ದರಿಂದ ಸಾಧ್ಯವಾದಷ್ಟು ಆಯುರ್ವೇದ ಕಡೆ ನೀವು ಮೊರೆ ಹೋಗಿ ಸ್ನೇಹಿತರೆ. ಹೆಚ್ಚು ಕೆಲಸದಲ್ಲಿ ತೊಡಗಿರುವುದರಿಂದಾಗಿ ಕಾಲಿನ ನೋವು ಬರುವಂತಹ ಚಾನ್ಸಸ್ ಕೂಡ ಇರ್ಬೋದು ಸ್ನೇಹಿತರೆ. ಈ ತಿಂಗಳಿನಲ್ಲಿ ವಿಶ್ರಾಂತಿ ಹಾಗೂ ಸರಿಯಾದ ಆಹಾರ ಕ್ರಮವನ್ನು ಪಾಲಿಸ್ತಾ ಹೋಗಿ. ನಿಮ್ಮ ದೇಹವನ್ನು ಸಂಪೂರ್ಣವಾಗಿ ಪುನಃ ಪ್ರಚೋದಿತಗೊಳಿಸಲು ವಿಳಂಬದ ಅವಶ್ಯಕತೆಯೂ ಕೂಡ ಇರಲ್ಲ ಸ್ನೇಹಿತರೆ. ಇನ್ನು ಒಟ್ಟಾರೆಯಾಗಿ ಈ ಧನುಸ್ಸು ರಾಶಿಯವರು ನಿಮ್ಮ ಆಹಾರದ ಪರಿಪಾಲನೆಯನ್ನು ಮಾಡಬೇಕಾಗಿರ್ತದೆ. ಸಮತೋಲನ ಆಹಾರವನ್ನು ಸೇವಿಸಿ. ಹಾಗೆ ಮಾನಸಿಕ ಮತ್ತು ದೈಹಿಕ ವೃದ್ಧಿಗಾಗಿ ಧ್ಯಾನ ಮತ್ತು ವ್ಯಾಯಾಮ ಅಗತ್ಯವಾಗಿರ್ತದೆ ಸ್ನೇಹಿತರೆ. ಆದ್ದರಿಂದ ಧ್ಯಾನ ಮತ್ತು ವ್ಯಾಯಾಮವನ್ನು ನಿಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಅಳವಡಿಸಿಕೊಳ್ಳುತ್ತಾ ಹೋಗಿ ಸ್ನೇಹಿತರೆ. ನಿಮ್ಮ ದೇಹವನ್ನು ನೀವು ಬಹಳ ಸಂಪೂರ್ಣವಾಗಿ ಆರೋಗ್ಯಯುತವಾಗಿ ಇರಿಸ್ಕೊಳ್ಬೋದಾಗಿದೆ ಸ್ನೇಹಿತರೆ. ಇನ್ನು ಈ ಜೂನ್ ತಿಂಗಳಿನಲ್ಲಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವಂತಹ ವಿದ್ಯಾರ್ಥಿಗಳಿಗೆ ಈ ಟೈಮ್ನಲ್ಲಿ ಒಳ್ಳೆಯ ಫಲಿತಾಂಶಗಳು ಸಿಗಲಿದೆಯಾ ಅಂತ ಕೇಳುತ್ತಿದ್ದಾರೆ ಸ್ನೇಹಿತರೆ. ಈ ವಿದ್ಯಾರ್ಥಿಗಳಿಗೆ ಈ ಜೂನ್ ತಿಂಗಳು ಬಹುಪಾಲು ಸಮಯದಲ್ಲಿ ಒತ್ತಡದಿಂದ ಕೂಡಿದ ಸಮಯ ಇದಾಗಿರ್ತದೆ ಸ್ನೇಹಿತರೆ. ನೀವು ಬಹಳ ಈ ಟೈಮ್ನಲ್ಲಿ ಒತ್ತಡದಿಂದ ಇರುವಂತಹ ಚಾನ್ಸಸ್ ಕೂಡ ಇದೆ. ನಿಮ್ಮ ಅಧ್ಯಯನಕ್ಕೆ ಹೆಚ್ಚಿನ ಸಮಯವನ್ನು ಈ ಟೈಮ್ನಲ್ಲಿ ಮೀಸಲಿಡಬೇಕಾಗಿರ್ತದೆ. ಆದರೆ ಅನವಶ್ಯಕ ಚಿಂತನೆಗಳಿಂದ ದೂರವಿರಬೇಕಾಗಿರ್ತದೆ ಸ್ನೇಹಿತರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವಂತಹ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಕೆಲವು ಅನಿರೀಕ್ಷಿತ ಸವಾಲುಗಳು ಕೂಡ ಉಂಟಾಗ್ಬೋದು. ನೀವು ಈ ಹೋರಾಟದ ದೃಷ್ಟಿಕೋನದಿಂದಾಗಿ ಕೇವಲ ಉತ್ಸಾಹ ಅಥವಾ ಪರಿಶ್ರಮವನ್ನು ಇಟ್ಟುಕೊಂಡ್ರೆ ಸಾಲದು ಸ್ನೇಹಿತರೆ. ಇದ್ರ ಜೊತೆಗೆ ಏಕಾಗ್ರತೆಯು ಕೂಡ ನಿಮಗೆ ಬಹುಮುಖ್ಯವಾಗಿರ್ತದೆ ಸ್ನೇಹಿತರೆ. ಈ ಟೈಮ್ನಲ್ಲಿ ವಿದ್ಯಾರ್ಥಿಗಳು ಏಕಾಗ್ರತೆಯಲ್ಲಿ ಇರುವುದರ ಜೊತೆಗೆ ಸಮಯ ಪರಿಪಾಲನೆಯನ್ನು ಮಾಡಿ ನಿಮ್ಮ ಸಮಯವನ್ನು ಸದುಪಯೋಗಪಡಿಸಿಕೊಂಡ್ರೆ ವಿದ್ಯಾರ್ಥಿಗಳು ಯಶಸ್ಸನ್ನು ಕಾಣಲಿಕ್ಕೆ ಇದು ಸೂಚನೆಯಾಗಿರ್ತದೆ ಸ್ನೇಹಿತರೆ. ಇನ್ನು ಈ ಜೂನ್ ತಿಂಗಳಿನಲ್ಲಿ ಈ ಧನುಸ್ಸು ರಾಶಿಗೆ ಸೇರಿದ ಜನರ ಪ್ರೇಮ, ವಿವಾಹ ಮತ್ತು ಕುಟುಂಬ ಜೀವನ ಹೇಗಿರ್ತದೆ, ಕುಟುಂಬದಲ್ಲಿ ಸಾಮರಸ್ಯವಿರ್ತದ ಅಂತ ಕೇಳೋದಿದ್ರೆ ಸ್ನೇಹಿತರೆ, ಈ ಜೂನ್ ತಿಂಗಳಿನಲ್ಲಿ ಈ ಧನುಸ್ಸು ರಾಶಿಯವರು ತಮ್ಮ ಪ್ರೇಮ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸುವಂತಹ ಚಾನ್ಸಸ್ ಕೂಡ ಈ ತಿಂಗಳಲ್ಲಿ ಇರಲಿದೆ ಸ್ನೇಹಿತರೆ. ನೀವು ಪ್ರೀತಿಯಲ್ಲಿ ನಿಮಗೆ ಬೇಕಾದ ಮಟ್ಟಿಗೆ ಸಹಕಾರ ಮತ್ತು ಮೆಚ್ಚುಗೆಯನ್ನು ಕೂಡ ಪಡೆದುಕೊಳ್ತಾ ಹೋಗ್ತೀರಿ ಸ್ನೇಹಿತರೆ. ಆದರೆ ಇತರರೊಂದಿಗೆ ಸಂಗಾತಿಯ ಮೇಲೆ ಹೆಚ್ಚಿನ ಗಮನವನ್ನು ನೀಡುವುದು ಬಹುಮುಖ್ಯವಾಗಿರ್ತದೆ. ನಿಮ್ಮ ಸಂಗಾತಿಯೊಂದಿಗೆ ಉತ್ತಮವಾದ ಸಂವಹನವನ್ನು ನಡೆಸುವ ಮೂಲಕ ಭಿನ್ನಾಭಿಪ್ರಾಯಗಳನ್ನು ಗುಣಪಡಿಸಬಹುದಾಗಿದೆ. ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವಂತಹ ಅವಕಾಶಗಳನ್ನು ನಿಮಗೆ ಸಿಗ್ತಾ ಹೋಗ್ತವೆ. ಆದ್ದರಿಂದ
ಈ ಸಮಯವನ್ನು ಸದುಪಯೋಗಪಡಿಸ್ಕೊಳ್ತಾ ಹೋಗಿ. ಇದರಿಂದ ನಿಮ್ಮ ಪ್ರೇಮ ಸಂಬಂಧವು ಕೂಡ ಉತ್ತಮವಾಗಿರ್ತದೆ, ಇನ್ನಷ್ಟು ಬಲಗೊಳ್ತಾ ಹೋಗ್ತದೆ ಸ್ನೇಹಿತರೆ. ಪ್ರೇಮ ಸಂಬಂಧಗಳಲ್ಲಿ ನಿಮ್ಮ ಪ್ರಾಮಾಣಿಕತೆ ಮತ್ತು ನಿಷ್ಠೆ ಮೆಚ್ಚುಗೆಗೆ ಈ ತಿಂಗಳು ಪಾತ್ರವಾಗ್ತಾ ಹೋಗ್ತದೆ. ವಿವಾಹಿತ ದಂಪತಿಗಳಲ್ಲಿ ದಿನಚರಿಯಲ್ಲಿನ ಚಿಂತೆಗಳು ದೊಡ್ಡ ಅವಘಡದಂತೆ ಕಾಣ್ಬೋದು. ಆದ್ದರಿಂದ ನಿಮ್ಮ ದಿನಚರಿಗಳನ್ನು ನೀವು ಪಾಲಿಸ್ಕೊಳ್ತಾ ಹೋಗಿ. ಆಗಾಗ ಮಾಡಬೇಕಾದಂತಹ ಕೆಲಸವನ್ನು ಆಗಾಗಲೇ ಮುಗಿಸ್ತಾ ಹೋಗಿ ಸ್ನೇಹಿತರೆ. ಅಲಂಕಾರಿಕ ವಿಷಯಗಳ ಬಗ್ಗೆ ಚರ್ಚೆಗಳು ಪ್ರಗತಿಯಾಗ್ಬೋದು. ಆದ್ದರಿಂದ ಈ ಧನುಸ್ಸು ರಾಶಿಯವರು ಈ ಟೈಮ್ನಲ್ಲಿ ಬಹಳ ತಾಳ್ಮೆಯಿಂದ ಇರಬೇಕಾಗುತ್ತದೆ ಸ್ನೇಹಿತರೆ. ಉತ್ತಮವಾದ ಸಂವಹನವನ್ನು ನಡೆಸುವ ಮೂಲಕ ನಿಮ್ಮ ದಂಪತಿಗಳ ನಡುವೆ ಇರುವಂತಹ ಭಿನ್ನಾಭಿಪ್ರಾಯಗಳನ್ನು ಕಡಿಮೆ ಮಾಡ್ಬೋದಾಗಿದೆ ಸ್ನೇಹಿತರೆ. ಕುಟುಂಬದಲ್ಲಿಯೂ ಕೆಲವು ಸಂಗತಿಗಳನ್ನು ಸರಿಹೊಂದಿಸಲು ಪ್ರಯತ್ನಿಸಬೇಕಾಗುತ್ತದೆ ಸ್ನೇಹಿತರೆ. ಈ ರೀತಿಯಲ್ಲಿ ನೀವು ಇದ್ದಲ್ಲಿ ನಿಮ್ಮ ಕುಟುಂಬ ಜೀವನವು ಕೂಡ ಉತ್ತಮವಾದಂತಹ ಸಾಮರಸ್ಯವನ್ನು ಹೊಂದಲು ಕಾರಣವಾಗ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಈ ಜೂನ್ ತಿಂಗಳಿನಲ್ಲಿ ಈ ಧನುಸ್ಸು ರಾಶಿಯವರು ಮಾಡಬೇಕಾದಂತಹ ಸರಳ ಪರಿಹಾರಗಳೇನು ಅಂತ ಹೇಳೋದಾದರೆ ಸ್ನೇಹಿತರೆ, ಪ್ರತಿ ಶುಕ್ರವಾರದಂದು ಮಹಾಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಿ ಸ್ನೇಹಿತರೆ. ಆ ಲಕ್ಷ್ಮೀ ದೇವರ ಕೃಪಾ ಕಟಾಕ್ಷದಿಂದಾಗಿ ನಿಮ್ಮ ಹಣಕಾಸಿನ ಸ್ಥಿತಿಯು ಕೂಡ ವೃದ್ಧಿಯನ್ನು ಕಾಣ್ತಾ ಹೋಗ್ತದೆ ಸ್ನೇಹಿತರೆ. ಹಾಗೆಯೇ ಈ ಧನುಸ್ಸು ರಾಶಿಯವರು ತಾಮ್ರದ ವಸ್ತುಗಳು ಬಹಳ ಲಾಭದಾಯಕವಾಗಿರ್ತದೆ. ಪರಿಷ್ಕೃತ ಆಹಾರ ಪದ್ಧತಿಗಳನ್ನು ನೀವು ಅನುಸರಿಸಿ ಸ್ನೇಹಿತರೆ. ಇದರಿಂದಾಗಿ ನಿಮ್ಮ ಆರೋಗ್ಯವನ್ನು ಇನ್ನಷ್ಟು ಉತ್ತಮವಾಗಿರಿಸ್ಬೋದಾಗಿದೆ ಸ್ನೇಹಿತರೆ. ಪ್ರತಿ ಸೋಮವಾರದಂದು ಇಂದ್ರಜಿತ ಪೂಜೆಯನ್ನು ಮಾಡಿ ಸ್ನೇಹಿತರೆ. ಇದರಿಂದ ಇಂದ್ರ ದೇವರ ಕೃಪೆಗೂ ಕೂಡ ನಿಮಗೆ ಪಾತ್ರರಾಗ್ತಾ ಹೋಗ್ತೀರಿ. ಕೆಂಪು ಬಟ್ಟೆಯನ್ನು ಧರಿಸಿ ಸ್ನೇಹಿತರೆ. ಇದರಿಂದ ಆ ಮಂಗಳ ದೇವರ ಕೃಪೆಗೂ ಕೂಡ ಪಾತ್ರರಾಗ್ತಾ ಹೋಗ್ತೀರಿ. ಹಾಗೆಯೇ ಓಂ ಅಂಗಾರಾಯಕಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ. ಹಸಿದ ಪಶುಗಳಿಗೆ ಆಹಾರವನ್ನು ನೀಡಿ ಸ್ನೇಹಿತರೆ. ಪ್ರತಿ ಶನಿವಾರ ಶನಿದೇವರ ಜಪವನ್ನು ಮಾಡಿ ಸ್ನೇಹಿತರೆ. ಶನಿದೇವರ ಜಪವನ್ನು ಮಾಡೋದರ ಜೊತೆಗೆ ನಿಮಗೆ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವವೂ ಕೂಡ ನಿಮಗೆ ಉಂಟಾಗ್ತಾ ಹೋಗ್ತದೆ ಸ್ನೇಹಿತರೆ. ಹಾಗೆಯೇ ಪ್ರತಿ ಗುರುವಾರದಂದು ಓಂ ಗುರುವೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ ಸ್ನೇಹಿತರೆ. ಆ ದಿನ ಹಳದಿ ಬಣ್ಣದ ಬಟ್ಟೆಯನ್ನು ತೊಟ್ಟು ನೀವು ಆ ಗುರುದೇವರ ಜಪವನ್ನು ನೀವು ಜಪಿಸಿದ್ದೇ ಆದರೆ ನಿಮ್ಮ ಎಲ್ಲ ಕಾರ್ಯಗಳಿಗೂ ಯಶಸ್ಸು ಕೂಡ ಸಿಗ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಈ ಜೂನ್ ತಿಂಗಳಿನಲ್ಲಿ ಶುಭ ದಿನಗಳು ಯಾವುವು, ಶುಭ ಸಂಖ್ಯೆ ಯಾವುದು, ಶುಭ ಬಣ್ಣ ಮತ್ತು ದಿಕ್ಕು ಯಾವುದಾಗಿರ್ತದೆ ಅಂತ ಕೇಳೋದಾದರೆ ಸ್ನೇಹಿತರೆ, ಈ ಧನುಸ್ಸು ರಾಶಿಯವರಿಗೆ ಶುಭ ದಿನಗಳು ಜೂನ್ 1, 3, 10, 15, 20 ಇವು ಶುಭ ದಿನಗಳು ಆಗಿರ್ತದೆ ಸ್ನೇಹಿತರೆ. ಶುಭ ಬಣ್ಣ ನೀಲಿ ಮತ್ತು ಹಸಿರು ಆಗಿರ್ತದೆ ಸ್ನೇಹಿತರೆ. ಶುಭ ಸಂಖ್ಯೆ 3, 9 ಆಗಿರ್ತದೆ ಸ್ನೇಹಿತರೆ. ಹಾಗೆಯೇ ಶುಭ ದಿಕ್ಕು ಪೂರ್ವ ದಿಕ್ಕು ಆಗಿರ್ತದೆ ಸ್ನೇಹಿತರೆ. ಒಟ್ಟಾರೆಯಾಗಿ ಈ ಜೂನ್ ತಿಂಗಳು ಈ ಧನುಸ್ಸು ರಾಶಿಯವರಿಗೆ ನಿಮ್ಮ ಧೈರ್ಯ ಮತ್ತು ಪರಿಶ್ರಮದಿಂದ ಬದುಕಿನಲ್ಲಿ ಅತ್ಯುತ್ತಮವಾದ ಸಾಧನೆಯನ್ನು ಸಾಧಿಸಲು ಉತ್ತಮವಾದ ಮೆಟ್ಟಿಲು ಇದಾಗಿರ್ತದೆ ಸ್ನೇಹಿತರೆ. ನಿಮ್ಮ ಕೆಲಸಗಳನ್ನು ಬಲವಾಗಿ ನಿಭಾಯಿಸಲು ವ್ಯವಹಾರದಲ್ಲಿ ಹೆಚ್ಚು ಜಾಗರೂಕತೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಂಡರೆ ಈ ತಿಂಗಳು ಯಶಸ್ಸು ನಿಮ್ಮದಾಗ್ತಾ ಹೋಗ್ತದೆ. ಈ ತಿಂಗಳ ಪ್ರತಿಯೊಂದು ಪ್ರಹಾರವನ್ನು ನೀವು ಸತತ ಪರಿಶ್ರಮದಿಂದ ಹತ್ತಿರದಿಂದ ಎದುರಿಸ್ಬೋದಾಗಿದೆ. ಇದರಿಂದ ಉತ್ತಮವಾದ ಫಲಿತಾಂಶಗಳನ್ನು ಕೂಡ ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಸರಳ ಪರಿಹಾರಗಳನ್ನು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ. ಹಾಗೆಯೇ ಕುಟುಂಬದಲ್ಲಿ ಸಂತೋಷದ ವಾತಾವರಣವು ಕೂಡ ನಿರ್ಮಾಣವಾಗ್ತಾ ಹೋಗ್ತದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಗುರುವೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು ಮತ್ತು ಗುರುದೇವರು ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ಅಪ್ಡೇಟ್ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.